ಕಳೆ ನೋಡಿ ಗೈಸ್, ಇವಾಗ ಕುಂಕುಮ ಹಾಕಿದ್ರೆ ಕಳೆನೇ ಬೇರೆ ನಮ್ಮವ್ರದ್ದು. ಚೂರು ಮಾರೆ ಮತ್ತೆ ಕಾಣಂಗ್ ಕಾಣ್ತಾರ ಅಷ್ಟೇ. ನಾದಿನಿ ಅದ್ರ ಜೊತೆಗೆ ಇವಳು ಕಳ್ಳಿ ಏನ್ ಮಾಡಿದ್ಲು ಗೊತ್ತಾ? ಫಸ್ಟ್ ಟೈಮ್ ನಮ್ಮ ಹೆಣ್ಮಕ್ಳು ಬೇಗ ಶಾಪಿಂಗ್ ಮುಗಿಸೋರೆ ಗೈಸ್. ಅಂಡ್ ನಮಗೆ ಅಲ್ಲಿ ತುಂಬಾ ಕತೆ, ಯಾರೋ ಬರ್ಬೇಡಿ ಹೆಣ್ಣು ಗಂಡು ಅಂತ ಅಂದ್ಬಿಟ್ಟು ಮನೆಗೆ ತಂದ್ಕೊಟ್ರು. ಗಂಡಸರು ಶಾಪಿಂಗ್ ಬಂದ್ರೆ ಇದೇ ಕತೆ, ಅವ್ರದ್ದು ಹಳೆ ಬಟ್ಟೆ ಇಟ್ಕೋಬೇಕು. ಹೆಂಗಸ್ರು ಏನ್ ಮಾಡ್ತಾರೆ ಹೇಳಿ, ಬಿಟ್ರೆ ಈ ಸ್ಯಾರಿ ಸೆಟ್ ಲೈಟಿಂಗ್ ಬಿಟ್ಟವ್ರಲ್ಲ ಅಲ್ಗೂ ನೇತಾಕ್ಬಿಡ್ತಾರೆ. ಒಂದು ತಗಲ್ದೇವ್ರಿಗೆ ಹೊಡೆದ್ ಕಳಿಸ್ತಾರೆ ನಿಮ್ಗೆ ಎಲ್ಲರಿಗೂ. ದೇವಸ್ಥಾನಕ್ಕೆ ಬಂದವ್ರೆ ಕಾರಿಂದ ಕೆಳಗಡೆ ಇಳಿತಾ ಇಲ್ಲ ಗೈಸ್. ನಮ್ ನಾದ್ನಿ ಬೇರೆ ಡ್ರೆಸ್ ಹಾಕೊಂಡಿದ್ಲು, ಈಗ ಮತ್ತೆ ಯಾವ್ದು ಡ್ರೆಸ್ ಚೇಂಜ್ ಮಾಡ್ಬಿಟ್ಟಾಳೆ. ಯಾಕೆ ನಾದ್ನಿ? ಸೊ ಫಸ್ಟ್ ಟೈಮ್ ಎವ್ರಿಥಿಂಗ್ ಇಸ್ ನ್ಯೂ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನೆನ್ನೆಲ್ಲ ನೋಡಿದ್ರೆ ದಟ್ ನಾನು ನಮ್ಮವರೆಲ್ಲ ಮೂವಿಗೆ ಹೋಗ್ಬಿಟ್ಟು ಅಲ್ಲಿಂದ ಬಂದು ಇಲ್ಲೆಲ್ಲ ಕುತ್ಕೊಂಡು ಫನ್ ಮಾಡಿಕೊಂಡು ಅದಾದ್ಮೇಲೆ ನಮ್ಮವರು ಹೆಂಗೆ ವೆಲ್ಕಮಿಂಗ್ ಮಾಡಿದ್ದು ಅನ್ನಿಸ್ತು ಅದೆಲ್ಲ ಹೇಳಿದ್ರು. ಆ್ಯಂಡ್ ಇವತ್ತು ನಾವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ಬೇಕಂತೆ. ಸೊ ಅದಕ್ಕೆ ನಮ್ಮಮ್ಮ ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತಂದರು. ಅಂದರೆ ಮದುವೆ ಆಗಿರೋ ಹೊಸ ಜೋಡಿಗಳಲ್ವಾ, ಸೊ ಫಸ್ಟ್ ದೇವಸ್ಥಾನಕ್ಕೆ ಮನೆ ದೇವ್ರಿಗೆ ಹೋಗ್ಬೇಕಂತೆ. ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ ಅಂತಂದರು. ಆ್ಯಂಡ್ ಆಲ್ರೆಡಿ ಎಲ್ಲರೂ ಸದ್ಯಕ್ಕೆ ತಿಂಡಿ ಮಾಡಿಬಿಟ್ಟವ್ರೆ ಮನೇಲಿ, ಎಲ್ಲ ಮನೇಲಿ ಕೂತ್ಕೊಂಡು ತಿಂಡಿ ಮಾಡ್ತಾರೆ. ಆ್ಯಂಡ್ ನಮ್ಮವ್ರು ಆಲ್ರೆಡಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ನೋಡಿ ಗೈಸ್ ಪೂಜೆ ಮಾಡ್ತಾರೆ. ನಾನು ಇನ್ನೂ ಸ್ನಾನನೇ ಮಾಡಿಲ್ಲ. ನಮ್ಮ ಮೇಡಮ್ ಅವ್ರು ನೋಡಿ ಅಲ್ಲೇ ಫುಲ್ ಶಿಸ್ತು. ಏನು ಬೇಕು ಅವಳು ಹೋಗೋಳೆ, ಅವಳು ಬಂದಮೇಲೆ ನಾನು ಹೋಗ್ತೀನಿ. ಇರಲಿ 2 ನಿಮಿಷ ಅದೆಷ್ಟೊತ್ತು. ನಾನು ನಾದ್ನಿ ಸ್ನಾನಕ್ಕೆ ಹೋಗ್ಬಿಟ್ಟಾಳೆ ಗೈಸ್. ನಮ್ಮವ್ರು ಬೇಗ ಹೋಗಿ ನೀವು ಹೋಗಿ ಅಂತ ಹೇಳ್ತವ್ರೆ. ಸೊ ಅವಳು ಬಂದಮೇಲೆ ಹೋಗ್ತೀನಿ. ಅದಾದಮೇಲೆ ನನ್ನ ತಮ್ಮನೂ ರೆಡಿ ಹಾಕ್ತಾನೆ, ನನ್ನ ತಮ್ಮನ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಆ್ಯಂಡ್ ಇವತ್ತು ಗೈಸ್ ನಮ್ಮಲ್ಲಿ ತಿಂಡಿ ಏನು ಮಾಡೋರು ಗೊತ್ತಾ? ಮಸಾಲೆ ಪೊಂಗಲ್. ರಾಜು ಬೇಬಿ ಮಸಾಲೆ ಪೊಂಗಲ್ ಯಾರು ಮಾಡಿರೋದು? ನೀನೇ ಮಾಡಿರೋದಾ ಗೈಸ್? ರಾಜು ಬೇಬಿ ಸಖತ್ತಾಗಿ ಅಡುಗೆ ಮಾಡ್ತಾರೆ. ನಾನು ರಾಜು ಬೇಬಿನ ಇಲ್ಲೇ ಉಳಿಸ್ಕೊಂಡ್ಬಿಡ್ತೀನಿ, ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಮಾಡ್ಕೊಳ್ತಾರೆ ನಮಗೆ ಅಡುಗೆನ. ಸೊ ಬನ್ನಿ, ಇವಾಗ ಟೈಮ್ ಇಲ್ಲ, ಬೇಗ ಬೇಗ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಮ್ಮವ್ರನ್ನ ತಗೊಂಡು ದೇವಸ್ಥಾನಕ್ಕೆ ಹೋಗೋಣ. ಹಲೋ ಸುಲುಲು ಪೂಜೆ ಮಾಡ್ತಾರೆ ಗೈಸ್, ಬೈಸ್ಕೊತೀನಿ ಆಮೇಲೆ. ಬನ್ನಿ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಗೈಸ್. ನಾವು ಸ್ನಾನ ಮಾಡಿಕೊಂಡು ದೇವರಿಗೆಲ್ಲ ಪೂಜೆ ಮಾಡಿ ತಿಂಡಿ ಮಾಡ್ಕೊಂಡು ಈಗ ರೆಡಿಯಾಗಾಯಿತು. ಸೊ ಇವಾಗ ಇಲ್ಲಿಂದ ಮನೆ ದೇವ್ರಿಗೆ ಹೋಗಬೇಕು. ನಮ್ಮ ಶಿಷ್ಯ ರೆಡಿ. ನೀನು ಬತ್ತೀನಮ್ಮ? ನಾನು ನೀನು ಬತ್ತೀಯಾ? ಇವಳು ಬತ್ತಾಳ? ಸುಮ್ಮನೆ ಕೇಳ್ತಾರೆ. ನೀನು ಬತ್ತೀನಾ? ಓಯ್ ನಿನ್ನೆ ಕೇಳ್ತಾರೆ ನೀನು ಬತ್ತೀಯಾ ಅಂತ. ಬರ ಬಮ್ಮಯ್ದ ಬಾ ಹೋಗೋಣ. ನಾದ್ನಿ ಗೈಸ್, ನಮ್ಮ ನಾದ್ನಿ ಬೇರೆ ಡ್ರೆಸ್ ಹಾಕೊಂಡಿದ್ಲು, ಈಗ ಮತ್ತೆ ಯಾವ್ದು ಡ್ರೆಸ್ ಚೇಂಜ್ ಮಾಡ್ಬಿಟ್ಟಾಳೆ. ಯಾಕೆ ನಾದ್ನಿ? ಸುಮ್ಮನೆ. ಓ ಮೈ ಗಾಡ್. ಬನ್ನಿ ಆಯಿತು ಹೋಗೋಣ, ಟೈಮ್ ಆಯಿತು. ಸೊ ಗೈಸ್ ಇವಾಗ ಹೋಗ್ಬಿಟ್ಟು ಮನೆ ದೇವ್ರ ಗಂಡು ದೇವ್ರಿಗೆ, ಮನೆ ದೇವ್ರ ಹೆಣ್ಣು ದೇವ್ರಿಗೆ ಮತ್ತು ಅಲ್ಲಿ ಅಕ್ಕಪಕ್ಕದಲ್ಲಿರೋ ದೇವ್ರುಗಳಿಗೆಲ್ಲ ಪೂಜೆ ಮಾಡ್ಕೊಂಡು ಬರಬೇಕು. ಸೊ ಹಂಗೆ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ನಮ್ಮಮ್ಮ ಒಂದು ಕೆಲಸ ಹೇಳಿದ್ದಾರೆ ಗೈಸ್. ಅಂದರೆ ಮನೆಗೆ ಅಡುಗುಳಿಯಾಗಿ ಯಾರು ಬರ್ತಾರಲ್ಲ, ಸೊ ಅವರಿಗೆ ಮನೆಗೆ ಬಂದಾಗ ಯೂಶ್ವಲಿ ಬಟ್ಟೆ ಕೊಡಿಸ್ತಾರಂತೆ, ನಮ್ಮ ಕಡೆ ಶಾಸ್ತ್ರ ಅದು. ಸೊ ಅದಕ್ಕೆ ಹಂಗೆ ನಮ್ಮ ನಾದಿನ ಕರ್ಕೊಂಡು ಹೋಗ್ಬಿಟ್ಟು ಕೇರ್ಪಟ್ಟೆಗೆ ಬಟ್ಟೆ ಕೊಡಿಸ್ಬೇಕು. ಅವಳಿಗೆ ಹೆಂಟಿಲ್ಲ, ಓಕೆನಾ? ಅವಳು ಬೇಡ ಅಂತ ಇಲ್ಲ, ನೆನೆ ಹೇಳ್ಬಿಟ್ಟಿದ್ರು. ಸೊ ಬೇಡ ಅಂತ ಇದ್ಲು, ಬಟ್ ಬೇಡ ಅಂತಂದ್ರೆ ಬಿಡೋದು ಬೇಡ, ಕರ್ಕೊಂಡು ಹೋಗ್ಬಿಟ್ಟು ಕೊಡಿಸ್ಕೊಂಬರೋಣ ಬನ್ನಿ. ಸೊ ಬನ್ನಿ ಹೋಗೋಣ ಇವಾಗ, ಕರ್ಕೊಂಡು ಬನ್ನಿರಿ ಮೇಡಮರೇ, ಹೋಗೋಣ. ಗೈಸ್, ಮನೆ ದೇವ್ರಿಗೆ ಬಂದು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಲ್ವಾ. ಸೊ ಈಗ ಮನೆ ದೇವ್ರುಗಳಿಗೆಲ್ಲ ಬಂದು, ಅಂದರೆ ಒಂದು ಸಿದ್ದೇಶ್ವರ ಸ್ವಾಮಿ, ಲಕ್ಷ್ಮೀ ದೇವಿ ಮತ್ತು ತೊರೆದೇವಿ, ಮಾರಮ್ಮ, ಆಂಜನೇಯ ಸ್ವಾಮಿ, ಸೊ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಇದು ನಮ್ಮ ತೊರೆದೇವಿ ಲಾಸ್ಟ್. ಸೊ ಈ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು, ಸೊ ಇವಾಗ ಮೇಡಮ್ ಅವ್ರು ಆಲ್ರೆಡಿ ಬಂದು ಕಾರಲ್ಲೂ ಕುತ್ಕೊಂಡ್ಬಿಟ್ಟವ್ರೆ. ಇವರಂತೂ ಗೈಸ್ ದೇವಸ್ಥಾನಕ್ಕೆ ಬಂದವ್ರೆ ಕಾರಿಂದ ಕೆಳಗಡೆ ಇಳಿತಾ ಇಲ್ಲ ಗರ್ಲ್ಸು. ಇವಳು ನನ್ನ ನಾದ್ನಿ ಅಂತೂ ವೇಸ್ಟ್ ಆಗ್ಬಿಟ್ಟವಳೆ. ಇವಳಂತೂ ಅವಳು ಬಿಡ್ತಾನೆ ಇಲ್ಲ, ಬಿಟ್ರೆ ಇವ್ರಿಬ್ಬರೇ ಮದುವೆ ಆಗ್ತಾರೆ ಅದಂತೂ ಫಿಕ್ಸು. ಕಾರ್ ಬಿಟ್ಟು ಕೆಳಗಡೆ ಇಳ್ದಿಲ್ಲ ಅಲ್ಲ, ನಿಮ್ಗೆ ಏನು ಹೇಳಬೇಕು? ಯಾಕೆ ಇಳಿಲಿಲ್ಲ ನಾದ್ನಿ ನೀನು? ಸಿಮ್ನೆ ನೋಡಿ ಗೈಸ್, ನಮ್ಮವ್ರ ಕಳೆ ನೋಡಿ ಗೈಸ್. ಇವಾಗ ಕುಂಕುಮ ಹಾಕಿದ್ರೆ ಕಳೆನೇ ಬೇರೆ ನಮ್ಮವ್ರದ್ದು. ಚೂರು ಮಾರೆ ಮತ್ತೆ ಕಾಣಂಗ್ ಕಾಣ್ತಾರ ಅಷ್ಟೇ. ಬಟ್ ಓಕೆ, ಏನಿಲ್ಲ ಗೈಸ್, ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ. ಮೇಲ್ಗಡೆದೆಲ್ಲ ಬಳ್ಕೊಂಬಿಟ್ಟಿದ್ದೀರಾ ಕಣ್ರಿ ಇದೆಲ್ಲ.
ಅದು ನೀವು ಹಿಂಗೆ ಅನ್ಕೊಂಡ್ರಲ್ಲ ಅವಾಗ ಬೆಳ್ಕೊಂಬಿಟ್ಟೈತಿ. ಹಾಂ ಗೈಸ್, ಅಂತೂ ಇಂತೂ ಫಸ್ಟ್ ಮನೆ ದೇವ್ರಿಗೆ ಬಂದು ಎಲ್ಲ ಪೂಜೆ ಎಲ್ಲ ಶಿಸ್ತಾಗಿ ಮುಗಿಸಾಯ್ತು. ಅಲ್ಲಿ ಗೈಸ್ ಫಸ್ಟ್ನೇ ದೇವಸ್ಥಾನಕ್ಕೆ ಹೋದ್ವಲ್ಲ, ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಅಲ್ಲಿ ಪೂಜಾರಿಗಳು ಬಂದಿರಲಿಲ್ಲ, ನಾವೇ ಪೂಜೆ ಮಾಡಿದ್ದು. ಒಬ್ರು ಅಜ್ಜಿ ಕೂತಿದ್ರು, ಅವ್ರಿಗೆ 105 ವರ್ಷ ಅಂತೆ ಆಯಸ್ಸು. ಹಾಂ ಸಾರಿ, ಏಜು ಅಂದರೆ ಆಯಸ್ಗೆ ಅದು ಎಷ್ಟು. ಓಕೆ ಓಕೆ, ಸಾರಿ, ಐ ಆಮ್ ಸೋ ಸಾರಿ. ನಗೋ ಅಂಥದ್ದು ನೆಸೆಸಿಟಿ ಇಲ್ಲ ಅಲ್ಲಿ. ಐ ಆಮ್ ಸೋ ಸಾರಿ. 105 ವರ್ಷ ಏಜ್ ಆಗಿದೆ ಗೈಸ್. ಇವಾಗ ಏಜ್ ಅನ್ನೋದಕ್ಕೆ ಏನಂತಾರೆ? ವಯಸ್ಸು. ಸಾರಿ, ವಯಸ್ಸು ಆಯಸ್ಸು ಅದು ಎರಡು ಮಿಸ್ ಆಗೋಯ್ತು ಗೈಸ್. ಸೊ ಅಜ್ಜಿಗೆ 105 ವರ್ಷ ವಯಸ್ಸಾಗೈತೆ, ಬಟ್ ಸ್ಟಿಲ್ ಶೀಸ್ ಸಮ್ ವಾಟ್ ಬೋಲ್ಡ್ ಲೈಕ್ ದಿಸ್. ನಂತರ ಫುಲ್ ಬೋಲ್ಡ್. ನಮ್ಮವ್ರಿಗೆ ಅದನ್ನೇ ಹೇಳ್ತಾ ಇದ್ರು, ಮುಂದಿನ ವರ್ಷಕ್ಕೆ ಹಿಂಗೆ ಬನ್ನಿ, ಬರುವಾಗ ಹಂಗೆ ಒಂದು ಪಾಪ ಹಿಡ್ಕೊಂಬನ್ನಿ ಅಂದ್ಕೊಂಡೇನು ಹೇಳ್ತಾ ಇದ್ರು ಅಜ್ಜಿ. ಹೇಳಿದ್ರು ತಾನೇ ನಿಮಗೆ? ಗೈಸ್ ಇವಾಗ ಪೂಜೆ ಆಯಿತು. ಸೊ ಅವಾಗಲೇ ಹೇಳಿದ್ನಲ್ಲ ಇನ್ನೊಂದು ಪ್ಲ್ಯಾನ್ ಇದೆ ಅಂತ. ಸೊ ಆ ಪ್ಲ್ಯಾನ್ನ ಇವಾಗ ಹೋಗಿ ಎಕ್ಸಿಕ್ಯೂಟ್ ಮಾಡೋಣ ಬನ್ನಿ ಗೈಸ್. ದೇವಸ್ಥಾನದಿಂದ ಇವಾಗ ನಮ್ಮ ನಾದಿನಿ, ನಮ್ಮವರು ಮತ್ತು ನನ್ನ ತಂಗಿನ ಹೇಳ್ಕೊಂಡು ಕುಮಾರ್ ಸ್ವಿಚ್ಚಿಗೆ ಬಂದಿದ್ದೀವಿ. ಸೊ ಅವ್ರಿಗೆ ಚೂಡಿದಾರು ಇಲ್ಲ ಏನೋ ಕಾರ್ಡ್ ಸೆಟ್ಟು 3 ಪೀಸು ಏನೇನೋ ಹೇಳಿದ್ರು. ಏನೇನು ಹೇಳಿದ್ರಲ್ಲ, ಏನದು ಚೂಡಿದಾರು, ಕಾರ್ಡ್ ಸೆಟ್ಟು, 3 ಸೆಟ್ಟು ಅಂದ್ಕೊಂಡು ಅವೆಲ್ಲ ನಮಗೆ ಹೆಸರುಗಳೇ ಬೈಕ್ ಬರೋಲ್ಲ. ಸೊ ಅದಕ್ಕೆ ಕರ್ಕೊಂಬಂದು ಬಿಟ್ಬಿಟ್ಟಿದ್ದೀವಿ, ನಿಮ್ಗೆ ಯಾವ್ದು ಬೇಕಾ ತಗೊಳ್ಳಿ ಅಂತ. ಸೊ ಇವರಲ್ಲಿ ಡಿಸೈನ್ ನೋಡ್ತಾವ್ರೆ, ನೋಡಲಿ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಕೊನೆಗೆ ತಗೊಳ್ಳಿ ಇವಾಗ ಸದ್ಯಕ್ಕೆ. ನಮ್ಮ ನಾದಿನಿ ಅಷ್ಟೊತ್ತಿಂದ ನಂಗೆ ಬೇಡ 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 ಅಂತವಳೆ, ಬಟ್ ಶಾಸ್ತ್ರ ಅಂದಮೇಲೆ ತಗೊಳ್ಳೇಬೇಕಲ್ವಾ? ಸೊ ತಗೊಳ್ಳೇಬೇಕು. ಬಂದಾಗಿದ್ದೆ 2 ನಿಮಿಷ, ಆಲ್ರೆಡಿ ಎಷ್ಟು ಬಟ್ಟೆ ಕೀಳ್ಸವ್ರು ನೋಡಿ. ಇವಳು ನನಗೆ ಪ್ಯಾಂಟು ಶರ್ಟ್ ಕೊಡಿಸಿ ಅಂತ ಅಂತವಳೆ. ಶಾಸ್ತ್ರಕ್ಕೆ ಅಡುಗುಳಿಯಾಗಿ ಬಂದಿರೋರಿಗೆ ಪ್ಯಾಂಟು ಶರ್ಟ್ ಕೊಡ್ಸಂಗಿಲ್ಲ ಅಂತಂದ್ರು ಕೇಳ್ತಾಳೆ. ನಂಗೆ ಪ್ಯಾಂಟು ಶರ್ಟ್ ಬೇಕು ಅಂತ ಬಂದಿದ್ದು 2 ನಿಮಿಷಕ್ಕೆ. ಪಾಪ ಇವು ಅಕ್ಕಂತ 20 ಬಟ್ಟೆ ಕಿತ್ತಿ ಒದ್ರು ಸಾಕ್ಬಿಟ್ರೆ ತೆಗೆ. ಒಂದು ತಗೊಳ್ದೇವ್ರಿಗೆ ಈಗ ಹೊಡೆದು ಕಳಿಸ್ತಾರೆ ನಿಮ್ಗೆ ಎಲ್ಲರಿಗೂ. ಪಾಪ ಅವ್ರು ಎಷ್ಟು ಪೇಷನ್ಸ್ ಅಂತ ತೋರಿಸ್ತಾರೆ. ನನಗೆ ಇಷ್ಟ ಆಗೋದಲ್ಲ, ಅವಳಿಗೆ ಇಷ್ಟ ಆಗುತ್ತೆ ಕೇಳಿ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ಇಟ್ಕೊಳವ. ಸುಮ್ಮನೆ ಹಂಗೆ ಇಟ್ಕೊಳವ. ಇಲ್ಲಿ ಟ್ರಯಲ್ ರೂಮ್ ಐತೆ, ಚೆಕ್ ಮಾಡ್ರಿಲ್ಲ ಅನ್ರೋಕೆ ಆರಾಮಾಗಿ. ಹಂಗೆ ಹಿಡಿಯಾಕ ಫಸ್ಟ್ ಅವಳಿಗೆ ಒಂಚೂರು ಕಲರ್ ಇಷ್ಟ ಆಗಲಿ, ಆಮೇಲೆ ಇದು ಮಾಡ್ತಾಳೆ ಅಂತ ಅನ್ಸುತ್ತೆ. ಅದ್ರ ಮೇಲೆ ಹಾಕ್ಬಿಡ್ತೀರ ಹಂಗೇನೆ? ನಾನು ಟ್ರಯಲ್ ರೂಮಲ್ಲೇ ಚೇಂಜ್ ಮಾಡಿಬಿಡಕ್ಕೆ. ಓ ಅದಕ್ಕೂ ಟ್ಯಾಗ್ ರಿಮೂವ್ ಮಾಡಬೇಕಾ? ನಾಚ್ಕೋಬೇಡ, ನಿಮಗೆ ಹೇಳ್ತಾ ಇರೋದು. ನೋಡಲಿ ನಾಚ್ಕೊಂಡು ಸೈಡ್ಗೆ ಹೋಗೋದ ಅವಳ. ನಿನ್ಗೆ ಯಾವ್ದಾರು ಬೇಕಿತ್ತು ತಗೋ. ನೀವು ಇದನ್ನೇ ನೋಡ್ತಾ ಇರೋದೇ ಟ್ಯಾಕ್ಸ್ ಹಾಕಕ್ಕ. ಹಿಂಗೆ ಸಮ್ಮರ್ ಇದು ನೋಡ್ತಾವ್ರೆ. ಶೇಡ್ ಆದರೆ ಬೇಡ, ಕಲರ್ ಪ್ರಾಪರ್ ಆಗಿದ್ರೆ ಮಾತ್ರ. ಶೇಡ್ ಆಗುತ್ತೆ ಏನಾಗಿದ್ರೆ ತಗೊಳ್ಳೇ ಬೇಡ. ಏನಾಗಲ್ಲ ತಗೊಳವ ಗೈಸ್. ನಮ್ಮವರು ಇದನ್ನು ನೋಡಿದ್ರು, ಇದು ಬಟ್ಟೆ ತೆಳುವೈತಿ ಅಂತ ಅಂದ್ಬಿಟ್ಟು ಬೇಡ ಅಂತಂದರು. ಇದನ್ನು ನೋಡಿದ್ರು, ಇದರಲ್ಲಿ ಸೈಜ್ ನೋಡಿದ್ರೆ ಬರೀ ಎಮ್ ಐತೆ, ಎಲ್ಲಿಲ್ಲ ಸೈಜು. ಇದು ಚೆನ್ನಾಗಿತ್ತು. ಆಮೇಲೆ ಇದು ಒಗೆದ್ರೆ ಏನೋ ಸ್ಟೋನ್ಸ್ ಎಲ್ಲ ಹೋಗ್ಬಿಡ್ತದೆ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ಅಕ್ಕ ಇದರಲ್ಲಿ ಎಲ್ಲಿಲ್ವಾ ಸೈಜು? ಸೈಜ್ ಎಲ್ಲಿ ಬೇಕು ನೋಡಿ, ಎಲ್ಲಿದೆಯಾ ಕೊಡಿ. ಚೆನ್ನಾಗಿತ್ತು ಡ್ರೆಸ್ಸು, ಬಟ್ ಸೈಜ್ ಎಲ್ಲಿ ಬೇಕು? ಹಾಂ ನೋಡಬೋದಾ? ಸೇಮ್ ಅದು. ನೋಡವ, ಹಿಡ್ಕೊ, ಹಂಗೆ ಹಿಡ್ಕೊ. ಕಲೆಕ್ಷನ್ಸ್ ಚೆನ್ನಾಗೈತೆ, ಬಟ್ ಸ್ಟಿಲ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಗೈಸ್. ಒಂದು ಚೇರ್ ಇಲ್ಲ, ಏನಿಲ್ಲ ನಮಗೆ. ಹಿಡ್ಕೊ ಹಂಗೆ ಸುಮ್ಮನೆ. ನೋಡಿ ಚೆನ್ನಾಗೈತೆ, ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ತಗೋ. ಎಲ್ಲಿ ತಗೋ? ಇಲ್ಲ ಬೇರೆದು ನೋಡ್ತೀವಿ ಅಂದರೆ ಬೇರೆದು. ಹಾಂ ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ? ನನಗೆ ಇಷ್ಟ ಆಗ್ತೈತೆ ಅಂತಂದ್ರೆ ಇವ್ರಿಗೆ ಚೆನ್ನಾಗಿಲ್ಲ ಅಂತವ್ರಲ್ಲ ಗೈಸರು. ನಿಮ್ಗೆ ಯಾವ್ದು ಬೇಕು ತಗೊಳ್ರಪ್ಪ, ನಾವು ಮಾತಾಡಬಾರ್ದು ಗೈಸ್. ಅವ್ರಿಗೆ ಯಾವ್ದು ಬೇಕೋ ತಗೊಳ್ಳಿ, ಏನು ಬಿಟ್ಬಿಡ್ಬೇಕು ಸುಮ್ಮನೆ. ನಮ್ಮವ್ರು ಇವಾಗ ಅದು ಎಲ್ ಸೈಜ್ ಸಿಕ್ತಲ್ಲ, ಆ ಎಲ್ ಸೈಜ್ ತೊಗೊಂಡು ಟ್ರಯಲ್ ನೋಡೋಕೆ ಹೋಗ್ತಾವ್ರೆ. ಎಲ್ಲಿರೋದು ಟ್ರಯಲ್ ರೂಮ್? ಇಲ್ಲಿರೋದು ಇಲ್ಲಿದೆಯಾ? ಬರ್ರಿ ಆಮೇಲೆ ನೋಡಿರಿ. ಇದೆನಾ? ಹೋಗಿ ಚಲೋ. ಸೊ ಅದೇ ಎಲ್ ಸೈಜ್ ತೊಗೊಂಡು ಹೋಗ್ತಾರೆ ಗೈಸ್. ಸೊ ಬರಲಿ, ಇದು ಯಾಕೊಂಬರಲಿ, ನೋಡೋಣ ಹೆಂಗೆ ಕಾಣಿಸ್ತಾರೆ ಅಂತ. ನೋಡಿ ಗಂಡಸರು ಶಾಪಿಂಗ್ ಬಂದರೆ ಇದೇ ಕತೆ. ಅವ್ರದ್ದು ಹಳೆ ಬಟ್ಟೆ ಇಟ್ಕೋಬೇಕು, ಆಮೇಲೆ ಪ್ಯಾಕ್ ಮಾಡಿಸಿದ್ಮೇಲೆ ಅದನ್ನ ಹಿಡ್ಕೊಂಡು ಹೋಗ್ಬೇಕು. ಬರೀ ಇದೇ ಆಗುತ್ತೆ ಜೀವನ. ಬಟ್ ಇಟ್ಸ್ ಓಕೆ. ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ? ನಮ್ಮವ್ರಿಗೋಸ್ಕರ ತಾನೇ ಮಾಡ್ತಾಯಿದ್ದೀವಿ. ಮಾಡೋಣ, ಏನಾಗಲ್ಲ. ನಮ್ಮವ್ರಿಗೋಸ್ಕರ ಬ್ಯಾಗ್ ಇಟ್ಕೊಬಿಟ್ರೆ ಏನಾಗುತ್ತೆ, ಬಟ್ಟೆ ಇಟ್ಕೊಂಬಿಟ್ರೆ ಏನಾಗುತ್ತೆ? ಅವ್ರಿಗೂ ಖುಷಿ ಆಗುತ್ತೆ, ಅವ್ರಿಗೂ ಹೆಲ್ಪ್ ಮಾಡ್ಕೊಟ್ಟಂಗೆ ಆಗಲ್ವಾ? ಸೊ ಬರಲಿ ಬನ್ನಿ, ಹಾಕ್ಕೊಂಡು ನೋಡೋಣ ಹೆಂಗೆ ಕಾಣಿಸ್ತಾರೆ ಅಂತ. ಟ್ರಯಲ್ ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಬಂದರು. ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ ಅವ್ರಿಗೆ. ಚೆನ್ನಾಗಿದೆ. ಹಿಂಗೆ ಡೈರೆಕ್ಟಾಗಿ ಹಿಂಗೆ ತಿರ್ಕೊಳ್ಳಿ. ಅಲ್ಲಿ ಕ್ಯಾಮ್ರಾ ಇದು ಗ್ಲಾಸ್ ಒರೆಸಿಲ್ಲ, ಅದಕ್ಕೆ ಸ್ಪಾಟ್ ಲೈಟಾ. ನೈಸ್. ಬಟ್ ಪ್ಯಾಂಟ್ ಒಂದು ಚೆನ್ನಾಗಿದೆ. ಇಷ್ಟ ಆಯ್ತಾ ನಿಮಗೆ? ಚಲೋ. ಸೊ ಅವರೊಂದು ತೊಗೊಂಡವ್ರೆ ಈಗ. ಅದು ಚೆನ್ನಾಗಿದೆ ಗೈಸ್, ಆ್ಯಕ್ಚುಲಿ ಚೆನ್ನಾಯ್ತದ. ಲುಕಿಂಗ್ ಗುಡ್ ಆ್ಯಂಡ್ ಹರ್. ಸೊ ಅದೊಂದು ಪ್ಲಸ್ ನಮ್ಮವ್ರಿಗೆ ಅದೊಂದು ತೊಗೊಂಡು
ಹೋಗೋದೊಂದೇ ಬಾಕಿ. ಇದು ಓಕೆನಮ್ಮ ನಿಮಗೆ ಫೈನಲ್ಲಾ? ಸುನ್ ಸುರೇಶ್ ಅಕ್ಕ ಇದೊಂಚೂರು ತೋರಿಸ್ಬಿಡಿ ಅಕ್ಕ ಹಂಗೆ. ನನ್ನ ನಾದ್ನಿದು ಪಾಪ. ಸೊ ನೋಡಿ ಈ ಥರ ಬರುತ್ತೆ ಪ್ಯಾಟ್ರನ್ ಇದು. ಈ ಥರ ಡಿಸೈನ್ ಲೆಂತ್ ಓಕೆನಾ? ಪ್ಯಾಂಟ್ ಏನು ಬೇಡ ದುಪಟ್ಟ ತೋರಿಸಿ. ಸೊ ಇದು ಈ ಪ್ಯಾಟ್ರನ್ ಫುಲ್ಲು ನೋಡಿ ಗೈಸ್, ಈ ಥರ ಪ್ಯಾಟ್ರನ್ ಬರುತ್ತೆ. ಇನ್ನು ಬರಲಿ ರೀ, ನಮ್ಮವ್ರು ಬಂದಮೇಲೆ ಅದರದ್ದು ಫುಲ್ಲು ತೋರಿಸ್ತೀನಿ. ಓಕೆನಾ? ಪಕ್ಕನಾ? ಬೇರೆ ಯಾವುದೂ ಬೇಡವಾ? ಅದೇ ಫೈನಲ್ಲಾ? ಅದೇ ಗೈಸ್, ಒಂದೇ ಶಾರ್ಟ್ ಆಕೆ ಇದು ನನಗೆ ತೋರಿಸ್ಬಿಡಿ. ಇದು ಹಂಗೆ ವೇಲ್ ಇಟ್ಕೊ, ವೇಲ್ ಹಿಂಗೆ ದಬಾಕೊ. ಚೆನ್ನಾಗಿ ಪ್ಯಾಟ್ರನ್ ಇಷ್ಟ ಆಯ್ತು ನಿಮಗೆ. ಅದಕ್ಕೆ ನನ್ನ ಸೆಲೆಕ್ಷನ್ ಒಪ್ಕೋಬೇಕು ಅಂತ ಹೇಳೋದು. ತೋರಿಸ್ತಿಲ್ವ ಅಲ್ಲಿ ಬ್ರೌನ್ ಸೆಕೆಂಡ್ ಒನ್ ಅಂತ? ಫಸ್ಟೇ ತೋರಿಸ್ತಾನೆ ನಾನು. ಸೊ ನೋಡಿ ಗೈಸ್, ಈ ಥರ ಬರುತ್ತೆ ಸೇಮ್ ಪ್ಯಾಟ್ರನ್ ವಿತ್ ದುಪ್ಪಟ್ಟ. ಈ ಥರ ಬರುತ್ತೆ. ಇದೆರಡು ಪ್ಯಾಕ್ ಮಾಡಿಬಿಡಿ ಅಕ್ಕ. ಫಸ್ಟ್ ಟೈಮ್ ನಮ್ಮ ಹೆಣ್ಮಕ್ಳು ಬೇಗ ಶಾಪಿಂಗ್ ಮುಗಿಸೋರೆ ಗೈಸ್, ತುಂಬ ಲೇಟ್ ಮಾಡಿಲ್ಲ. ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಟೈಮ್. ಸೊ ಬನ್ನಿ ಗೈಸ್, ಇವಾಗ ಇದೆರಡನ್ನು ಪ್ಯಾಕ್ ಮಾಡಿಸ್ಕೊಂಡು ನನ್ನ ನಾದ್ನಿ ಎಲ್ಲರೂ ಬಟ್ಟೆ ತಗೊಡ್ತೀವಿ ಅಂತಂದರೆ ಖುಷಿ ಪಡ್ತಾರೆ. ನನ್ನ ನಾದ್ನಿ ಯಾಕೋ ಬೇಜಾರು ಮಾಡ್ಕೊಂತಾಳೆ ಬಟ್ಟೆ ತಗೊಡ್ತೀನಿ ಅಂತಂದರೆ. ಮತ್ತೆ ಯಾಕೆ ಬೇಡ ಅಂತಿದ್ದೆ? ಏನಪ್ಪ ಏನು ಬೇಕು? ಯಾವುದು? ಅದಾ? ಹಾಂ, ಚೆನ್ನಾಗಿತ್ತು. ಸೊ ಇದೆರಡು ಇವಾಗ ಪ್ಯಾಕ್ ಮಾಡಿಸ್ಕೊಂಡು ಶಿಸ್ತಾಗಿರಿಂದ ಸ್ವೀನಿ ಅಂತ ತಗೊಂಡು ಬನ್ನಿ. ಗೈಸ್, ಫೈನಲಿ ಕುಮಾರ್ ಸ್ಟಿಚ್ಚಲ್ಲಿ ಬಟ್ಟೆ ತಗೊಂಡು ಈಗ ನಮ್ಮ ಗರ್ಲ್ಸ್ ಪಾಪ ನನ್ನ ನಾದ್ನಿ ಫಸ್ಟ್ ಟೈಮ್ ಬಾಯಾರೆ ಏನೋ ಕೇಳ್ತಾವಳೆ. ಏನು ಕೇಳ್ತಾವಳೆ ಹೇಳಿ? ಅದನ್ನು ಗೋಬಿ ಬೇಕಂತ ಅವಳಿಗೆ. ವೇಸ್ಟ್ ಫೆಲೋ ನಾದ್ನಿ ನೀನು. ಡೋರ್ ಕರೆಕ್ಟಾಗಿ ಬಿದ್ದಿಲ್ಲ ಕಣಮ್ಮ. ಅಲ್ಲ, ಏನಾರು ಹೊಟ್ಟೆ ತುಂಬ ತಿನ್ನಂಥದ್ದು ಹೇಳು ಅಂತಂದರೆ ಗೋಬಿ ಅಂತ. ಗೋಬಿ ಹೋಗಿ ಹೋಯ್ಟ್ಬಿಟ್ಟ ಏನಿಟ್ಟು. ನಮ್ಮವ್ರಿಗೆ ಪಾನಿಪುರಿ ಬೇಕಂತೆ. ಇನ್ನೇನು ಏನು ಕೇಳಿದ್ ನೀವು? ಇವ್ರಿಗೆ ಅಲ್ಲಿ ಪಫ್ ಸಿಗಲ್ಲ. ಅಲ್ಲಿ ಹೋಗ್ತಾ ಬೇಕ್ರಿ ತೋರಿಸಿದ್ನಲ್ಲ ಅಲ್ಲಿ ತಿನ್ನೋಣ. ಇವಾಗ ಸದ್ಯಕ್ಕೆ ಮಸಾಲೆ ಪುರಿ ಪಾನಿಪುರಿ ಏನಾರು ಬೇಕು. ಹಂಗಾರೆ ಮನೆಗೆ ಹೋಗಿ ಊಟ ಮಾಡಲ್ವ ನೀವು ಯಾರು? ಇಲ್ಲಿ ಗೋಬಿ ಪಾನಿಪುರಿ ತಿಂದರೆ? ಹಾಂ, ಓಕೆ. ಸೊ ಬನ್ನಿ ಗೈಸ್, ಇವಾಗ ಚಾಟ್ ಸೆಂಟ್ರ್ ಹತ್ರಕ್ಕೆ ಹೋಗೋಣ. ಆಮೇಲೆ ಏನು ಡಿಸೈಡ್ ಆಗುತ್ತೆ ಆಮೇಲೆ ಚಲ ಗೈಸ್. ಊಟ ಮಾಡ್ರು ಅಂತಂದರೆ ಫೈನಲಿ ಇಲ್ಲಿಗೆ ಕರ್ಕೊಂಬಂದರು. ಇವಳು ಪಾನಿಪುರಿ, ಇವಳು ಗೋಬಿ, ಇವನು ಗೋಬಿ, ನನಗೆ ಮಸಾಲೆ ಪುರಿ. ನಮ್ಮ ಮೇಡಮ್ ಅವರು ಮಸಾಲೆ ಪುರಿ ತಿಂತಾವ್ರೆ. ಅನ್ನ ತಿನ್ನಿರಿ ಅಂತಂದ್ರೆ ಏನೇನೋ ತಿಂತಿರಲ್ರಿ. ಬಿಡು ವಾಟರ್ ಬಾಟ್ಲ್ ತಗೋತೀನಿ. ವಾಟರ್ ಬಾಟ್ಲ್ ಎತ್ಕೊಂಡು ನೀನು ಅದನ್ನು ಕುಡಿದು ನೆಗಡಿಯಾಗಿ ಮತ್ತು ಹುಷಾರು ತಪ್ಪಿ ಯಾವ ಹೊಣೆ ಬರೋ ಅಂತಾರೆ. ಅದ್ರ ಬದಲು ಬಿಸ್ಲರಿ ವಾಟರ್ನೇ ಕುಡಿಬೋದು. ಗೈಸ್, ಎಲ್ಲ ಪ್ಲೇಟ್ ಖಾಲಿ ಮಾಡ್ಬಿಟ್ಟು ಲಾಸ್ಟಲ್ಲಿ ಇವಾಗ ದಹಿ ಪುರಿ ಅಂತ ಅಂದ್ಬಿಟ್ಟು ಈಗ ತಂದು ಹಿಂಗಿಟ್ರು. ಅಲ್ಲಿ ನೋಡಿ, ಒಂದೇ ಪುರಿ ಉಳಿಸ್ಬಿಟ್ಟು ಎಲ್ಲರೂ ಹೆಂಗೆ ತಿಂತ ಕೂತವ್ರೆ. ಅವಳು ತುಂಬ್ಕೊಂಬಿಟ್ಟವಳು ಇವಳಂತೂ. ಇವು ನಾನೇ ತಿಂದೆ ಖಾಲಿ ಮಾಡ್ದ. ಏನೇನು ಬೇಕಾ ನಿಂಗೆ? ಆಯಿತು. ಇನ್ನೇನು 2 ಪ್ಲೇಟ್ ಗೋಬಿ, 2 ಪ್ಲೇಟ್ ಮಸಾಲೆ ಪುರಿ, 1 ಪ್ಲೇಟ್ ದಹಿ ಪುರಿ, 1 ಪ್ಲೇಟ್ ಪಾನಿಪುರಿ. ಆಮೇಲೆ ಇನ್ನೇನು ಬೇಡ? ಸಾಕಾ? ಹೋಗೋಣ. ಇದೊಂದು ಖಾಲಿ ಮಾಡಬೇಕು. ನಿಂದೆ ತಿನ್ಕೋ. ಎಷ್ಟು ಕೆಲಸ ಐತೆ ಅಂತಂದ್ರೆ ನನಗಂತೂ ನೆಕ್ಸ್ಟ್ ಲೆವೆಲ್ ಕೆಲಸ ಐತೆ. ಬಟ್ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ರಾತ್ರಿ ನನಗೆಲ್ಲರ ಕಂಪ್ನಿ ಕೊಡಬೇಕು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ. ಆ ಟೆನಿಕಾಸ್ ಇವತ್ತೊಂದು ವೀಡಿಯೋ ಎಡಿಟ್ ಮಾಡಲೇಬೇಕು ನಾನು. ಗೈಸ್, ಇವರೆಲ್ಲನೂ ಅಲ್ಲಿಂದ ಎತ್ತಾಕೊಂಡು ಕರ್ಕೊಂಬಂದೆ. ಗೊತ್ತಾಯ್ತಂಗೆ ನಮ್ಮ ಚೆಲ್ವಣ್ಣನು ನಮ್ಮ ಮಾವನು ನಾಳೆಗೆ ರೆಡಿ ಮಾಡ್ಕೊತಾವ್ರೆ. ನಿನ್ನನ್ನು ತೋರ್ಸೋದೆ. ನಿನ್ನ ಬಾಳೆ ಎಲ್ಲ ತಗೊಂಬಂದ್ಬಿಟ್ಟು ಕಟ್ ಮಾಡ್ಕೊಂಬಂದು ಈಗ ನಾಳೆಗೆ ಅಂತ ರೆಡಿ ಮಾಡ್ಕೊತಾರೆ ಗೈಸ್. ಅದ್ರ ಜೊತೆಗೆ ಇವಳು ಕಳ್ಳಿ ಏನು ಮಾಡಿದ್ಲು ಗೊತ್ತಾ? ಗೊತ್ತಾಯ್ತಂಗೆ ಚಿಕ್ಕಿ ಅಂತ ಓಡ್ಬತ್ತಾವಳೆ. ಚಾಕಿ ಕೊಟ್ಬೇಡ. ಅವ್ರ ಅಪ್ಪಂಗೆ ಗೊತ್ತಾದ್ರೆ ಹೆಂಗೆ ಬೈತಾರೆ ಗೊತ್ತಾ? ಚಾಕಿ ಕೊಟ್ರೆ ತಿಂತಾರ. ತಿನ್ನಕ್ಕಿಲ್ಲ. ತಿನ್ನು ಮಗ್ನೆ, ತಿನ್ಲಾ. ಒಂದಿನ ಏನಕ್ಕಿಲ್ಲ, ತಿನ್ಲಾ. ಈಗ ಇಸ್ಕತ್ತಾಳೆ ನೋಡು. ಈಗ ಬುಡಕ್ಕೆಲ್ಲ ಬೇಕಿರ ಅಲ್ಲೆಲ್ಲ ಕಚ್ಕೊಬಿಟ್ಟಿರ್ತಾಳೆ. ತಿನ್ನಮ್ಮ. ಬಂತು ಈಗ. ಮುತ್ತ ಕೊಡು, ಪಪ್ಪಿ ಕೊಡು ಚಿಕ್ಕಿಗೆ. ಪಪ್ಪಿ ಕೊಡವಾ? ಬೇಡವಾ? ಪಪ್ಪಿ ಕೊಡಿಕಿಲ್ವ ನೀನು? ನಂಗೆ ಮಗ್ನೆ, ನಂಗೆ ಪಪ್ಪಿ ನಂಗೆ ಕೊಡ್ತೀನಿ. ಕೈ ತೆಗಿ, ನೀನು ಚಾಕಿ ತೆಗಿ. ಪಪ್ಪಿ ಕೊಡು. ಯಾಕೆ ಮಂಕ ಹೊರಟದಲ್ಲ ಪಪ್ಪಿದು? ಯಾಕೆ ಮಗ್ನೆ ಓನ್ ಆಯ್ತಲಾ? ಬಂಗಾರಿ ಟೇಸ್ಟ್ ಚೆನ್ನಾಗಿದ್ದದ? ಇಲ್ಲ ಇವಾಗ ಸಿಕ್ಕೈತೆ ಟೇಸ್ಟ್. ಪಪ್ಪಿ ಕೊಡು ಮಗ್ನೆ, ಕೊಡು ಚಿಕ್ಕಿಗೆ ಒಂದು ಪಪ್ಪಿ ಕೊಡು. ಆಯ್ತು ಹೋಗು, ನೀನು ಕೊಡ್ಲಿಲ್ಲ ಅತ್ತಾಗ ನಿಮ್ಮ ಚಿಕ್ಕಿನೇ ಕೊಡ್ತಾಳೆ. ನಡ್ರಪ್ಪ ಚಲೋ. ಊಟ ಮಾಡಿದ್ರಾ? ಆಯ್ತಾ?
ಬರವ ಚಲೋ. ಹಾಂ ಈಗ ತಿಂತಾಳೆ. ಈಗ ಟೇಸ್ಟ್ ಗೊತ್ತಾಯ್ತು, ಇವಾಗ ರುಚಿ ಇವಾಗ ಬಿದ್ದಿದೆ. ನೀನೇನೇ ತಿಂತಿದ್ಯಾ? ಐಸ್ ಕ್ರೀಮಾ? ಓಕೆ ಬಂದೆ. ಸೊ ಗೈಸ್ ಹಂಗೆ ಆನ್ ದ ವೇ ಬರ್ತಾ ಏನಂತಂದ್ರು ಅಂತಂದರೆ ನಮ್ಮವರು ಪಪ್ಸ್ ತಿನ್ನಬೇಕು ಅಂತಂದರು. ಸೊ ಅದಕ್ಕೆ ಪಪ್ಸ್ ತೊಗೊಂಬಂದೆ ಅವರಿಗೆ. ಹಂಗೆ ಇವರೆಲ್ಲ ಒಂಚೂರು ಐಸ್ ಕ್ರೀಮ್ ಬೇಕು ಅಂತಂದ್ರು. ಇವ್ರಿಗೂ ಐಸ್ ಕ್ರೀಮ್ ತಂದು ಕೊಟ್ಬಿಟ್ಟು ನಾನು ಒಂದು ಆಲ್ಪೆನ್ಲಿಬೆ ಲಾಲಿಪಾಪ್ ತಿನ್ಕೊಂಬಂದೆ. ನಾನು ಚಿಕ್ಕ ಮಗು ಅಲ್ಲ ಗೈಸ್, ಅದಕ್ಕೆ ಆಲ್ಪೆನ್ಲಿಬೆ ಲಾಲಿಪಾಪ್ ತಿನ್ಕೊಂಬಂದೆ. ಯಾರೋ ನಗ್ತಾರೆ ಹಿಂದೆಗಡೆ ನಿಂತ್ಕೊಂಡು, ಜನ ಬರೀ ನಗ್ತಾರೆ ನೋಡಿ ಗೈಸ್. ಓಹೋ ಏನಿದು ಇಲ್ಲಿ ನೋಡಿ ಗೈಸ್. ಮದುವೆ ಮನೆ ಅಂತಂದರೆ ಹಿಂಗಿರುತ್ತೆ ನೋಡ್ರಿ. ಬಟ್ಟೆ ಎಲ್ಲ ನಿಲ್ಲೇ ಹಾರಾಕೊಂಡು, ಇಲ್ಲೇ ಮಡ್ಸಾಕೊಂಡು, ಹಪ್ಪಳ ಎಲ್ಲ ನಿಲ್ಲೇ ಮಡಿಕೊಂಡು, ಅಯ್ಯೋ ಬಿಟ್ರೆ ಗೈಸ್ ಹೆಂಗಸ್ರು ಏನು ಮಾಡ್ತಾರೆ ಹೇಳಿ, ಬಿಟ್ರೆ ಈ ಸ್ಯಾರಿ ಸೆಟ್ ಲೈಟಿಂಗ್ ಬಿಟ್ಟವ್ರಲ್ಲ ಅಲ್ಗೂ ನೇತಾಕ್ಬಿಡ್ತಾರೆ ಅಲ್ವೇಂದ್ರೆ ಪಕ್ಕ ತಾನೆ. ಮನೆಗೆ ಬಂದಾಯ್ತು. ಇವ್ರು ಆಲ್ರೆಡಿ ಅಡುಗೆಗೆ ರೆಡಿ ಮಾಡ್ಕೊಂಡು ನಿಂತವ್ರೆ. ಆಯ್ತಾ ಅಡುಗೆ ರೆಡಿ? ಆಲೇ ಹೊಡಿತಾ ಇದ್ರಿ ನಮ್ಮನ್ನೆಲ್ಲಾರನ್ನೂ ಬಿಟ್ಬಿಟ್ಟು. ಓಹೋ ರಸಮ್, ರಾಜು ಬೇಬೀಸ್ ರಸಮ್. ಇಲ್ಲೇ ಬರ್ತಾಯಿದ್ದು ಅಂತ ಹೇಳಿದ್ನಲ್ಲ, ಕ್ಯಾರ್ಪೇಟೆ ಹತ್ರ ಬರ್ತಾಯಿದ್ದ ಅಂತ. ಸೊ ಬನ್ನಿ ಗೈಸ್, ಈಗ ಸ್ವಲ್ಪ ರೆಸ್ಟ್ ಮಾಡೋಣ. ಬೆಳಿಗ್ಗೆ ಹೋಗಿ ಇವಾಗ ಬಂದಿದ್ದೀವಿ. ಸ್ವಿಚ್ ಎಲ್ಲ ಮೊಬೈಲಲ್ಲಿ ಸ್ವಲ್ಪ ಚಾರ್ಜ್ ಇಲ್ಲ, ಮತ್ತೆ ಸಿಗ್ತೀನಿ ನಾನು ನಿಮಗೆ. ಗೈಸ್ ನಾವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ತಿನ್ಕೊಂಡು ಮತ್ತೆ ಮನೆಗೆ ಬಂದು ನೋಡಿದ್ರೆ ಸಂಜೆ ಹೊರಗಡೆ ಬಂದು ನೋಡ್ತಾ ಇದ್ದೀವಿ. ಆಲ್ರೆಡಿ ಫುಲ್ ಎಲ್ಲ ಪ್ರಿಪರೇಷನ್ ಮಾಡ್ಕೊತಾವ್ರೆ. ನಮ್ಮ ಮಾವ ಇಲ್ಲಿ ನಾಳೆ ಕೊಡೋಕ್ಕೆ ಮೂಸಂಬಿ ಆಗ್ತೈತೆ, ಇಲ್ಲಿ ಹೂವು ಕಟ್ತವ್ರೆ. ನಮ್ಮವರು ಸೇರಿಸ್ಕೊಂಡು ಹೂವು ಕಟ್ತವ್ರೆ. ನಮ್ಮಮ್ಮನೂ ಹೂವು ಕಟ್ತೈತೆ. ಅವರೆಲ್ಲ ಬಾಕ್ಸ್ ಅಡಕ್ಕೆ ಅಡಕೆ ಮತ್ತು ಚಾಕ್ಲೇಟ್ ಹಾಕ್ತವ್ರೆ. ನೀವೇನು ಮಾಡ್ತಿದ್ದೀರಿ ನೀವು? ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಹಾಂ ಏನು ಸಪ್ಲೈ? ಏನಕ್ಕೆ ಸಪ್ಲೈ ಅದು? ಅದೇನಕ್ಕೆ? ಇದ್ರೊಳಗೆ ಕಣ್ಣು ಹಾಕಾರ? ಅಮ್ಮ ಈ ಕವರ್ಗೆ ಈ ಬಾಕ್ಸ್ ಒಳಗೆ ಕಣ್ಣು ಹಾಕ್ಬೇಕಾ? ಓ ಓಕೆ. ಆ್ಯಂಡ್ ಇಲ್ಲಿ ಇದೆಲ್ಲ ಆಗ್ತಿದೆ ಗೈಸ್. ಆ್ಯಂಡ್ ಕೆಳಗಡೆ ಇನ್ನೊಂದೇನೋ ಆಗ್ತಿದೆ, ಬನ್ನಿ ತೋರಿಸ್ತೀನಿ ಏನು ಅಂತ. ಓಕೆ, ಕೆಳಗಡೆ ಏನಾಗ್ತಿದೆ ಅಂತಂದರೆ, ಯು ಗೈಸ್ ಡೋಂಟ್ ಬಿಲೀವ್ ಅಲ್ಲ, ಬಟ್ ಯು ಹ್ಯಾವ್ ಟು ಬಿಲೀವ್. ಇಲ್ಲಿ ಕೆಳಗಡೆ ಸ್ಟೇಜ್ ಹಾಕ್ತಾರೆ ಗೈಸ್. ನಾಳೆ ನಮ್ಮದು ರಿಸೆಪ್ಷನ್ ಅಲ್ವಾ, ಸೊ ಅದಕ್ಕೆ ಇಲ್ಲಿ ಕೆಳಗಡೆ ಸ್ಟೇಜ್ ಹಾಕ್ತವ್ರೆ. ಇಲ್ಲಿ ಹಿಂಗೆ ಮುಖ ಮಾಡಿ ನಿಲ್ಲಿಸ್ತಾರೆ ನಮ್ಮನ್ನ. ಇಲ್ಲೆಲ್ಲ ಜನ ಬಂದು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಷ್ಟಾಗ್ಲಿಕ್ಕೂ ಸುತ್ತ ಹಾಕ್ಸ್ಬಿಟ್ರೆ. ಮನೆ ಮುಂದೆ ಜಾಗ ಇದ್ದಿದ್ದಕ್ಕೋ ಅದಕ್ಕೂ ಇವಾಗ ಯೂಸ್ ಆಗ್ತೈತೆ. ಸೊ ಅಲ್ಲಿ ಸ್ಟೇಜ್ ಹಾಕ್ತಾರೆ. ಅಲ್ಲಿ ಸ್ಟೇಜ್ ಹಾಕ್ಬಿಟ್ಟು ನಮ್ಮನ್ನ ಹಿಂಗೆ ಫೇಸ್ ಮಾಡಿ ನಿಲ್ಲಿಸ್ತಾರೆ. ಸೊ ಇಲ್ಲೆಲ್ಲ ಚೇರ್ ಹಾಕ್ತಾರೆ. ಚೇರ್ ಹಾಕ್ಬಿಟ್ಟು ಕೂತ್ಕೋಬೋದು. ಆ್ಯಂಡ್ ಇಲ್ಲೆಲ್ಲ ರಿಸೆಪ್ಷನ್ ಮುಗಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಬೇಕು. ನೋಡಿ ಇಲ್ಲೂ ಪೆಂಡಲ್ ಹಾಕ್ಸ್ಬಿಟ್ಟವ್ರೆ. ಸೊ ಅಲ್ಲೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆರಾಮಾಗಿ ಎಲ್ಲ ಕೊನೆಗೆ ಮನೆಗೆ ಹೋಗ್ತಾರೆ. ಆ್ಯಂಡ್ ನಮ್ಮನ್ನು ನಮ್ಮ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ ನಾಳೆ. ಸೊ ಇದೆಲ್ಲ ಫುಲ್ ಸ್ಟೇಜ್ ಹಾಕಿ ಬನ್ನಿ, ಹಾಕಿದ್ಮೇಲೆ ತೋರಿಸ್ತೀನಿ. ಇವಾಗ ಬಂದರು ಎಲ್ಲರೂ. ಆ್ಯಂಡ್ ಮೇಲ್ಗಡೆ ಎಲ್ಲ ಅದನ್ನು ಕ್ಲೀನ್ ಮಾಡ್ತಾವ್ರೆ. ಏನಿಲ್ಲ ಸರಿ ಲೈಟಿಂಗ್ ಮಾಡ್ಕೊಬಿಡಿ ಗೈಸ್. ಚಪ್ರ ಲೈಟಿಂಗ್, ಮನೆ ಲೈಟಿಂಗ್. ಸೊ ಎಲ್ಲ ಫುಲ್ ಒನ್ ಬೈ ಒನ್ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಹಣ್ಣು ತಂದವ್ರೆ, ಮೂಸಂಬೆ ಹಣ್ಣು. ನಾಳೆ ಬಂದವರಿಗೆಲ್ಲ ಕೊಡಬೇಕಲ್ವಾ, ಸೊ ಅದಕ್ಕೆ. ಆ್ಯಂಡ್ ಹಿಂಗೆ ಸಣ್ಣ ಪುಟ್ಟ ಹೆಲ್ಪ್ ನಡೀತಾ ಇದೆ. ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದೆ. ನಾನು ಇಷ್ಟೊತ್ತು ನಮ್ಮ ಮಾವನ ಜೊತೆ ಸೇರಿಕೊಂಡು ಕವರ್ಗಳಿಗೆಲ್ಲ ಹಣ್ಣು ಹಾಕ್ತೆ. ಅದಾದಮೇಲೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮೊಬೈಲ್ ಎತ್ಕೊಂಡ್ಬಂದೆ. ಎಷ್ಟು ಮಾರು ತಂದಿದ್ದೀರಿ? ಎಷ್ಟು ಕೆ ಜಿ ತಂದಿದ್ದೀರಿ ಅಮ್ಮ? ಬಿಡಿಯುವ 1.5 kg ಮಲ್ಗಿ ಹೂವು ತಂದವ್ರು ಗೈಸ್. ಕಟ್ಟನ ಕುತ್ಕೊಂಡು ಅಂತವ ಫುಲ್ ಸರ್ಕಸ್ ಮಾಡ್ತಾವ್ರೆ ಎಲ್ಲರೂ ಕಟ್ಕೊಂಡು. ಆ್ಯಂಡ್ ಇಲ್ಲಿ ನೋಡಿ ಇದೆಲ್ಲ ಕವರ್ಗೆ ಹಾಕಿ ನಾನು ನಮ್ಮ ಮಾವ ಸೇರ್ಕೊಂಡು ಹಾಕ್ತಾ. ಇಲ್ಲಿಂದ ಕಾಣಿಸ್ತೀನಿ ನೋಡಿ ನೀಟಾಗಿ. ಸೊ ಇಲ್ಲೆಲ್ಲ ಫುಲ್ ಅಡುಗೆಗೆ ರೆಡಿ ಮಾಡ್ಕೊತವ್ರೆ. ಆ್ಯಂಡ್ ರಾತ್ರಿಗೂ ಒಂದು 50 ಜನಕ್ಕೆ ಅಡುಗೆ ಮಾಡಿಸ್ತಾರೆ. ಯಾಕೆಂತಂದರೆ ಇಲ್ಲಿ ನಮ್ಮ ಮನೆಯವರ ಅಷ್ಟು ಜನ ಆಗ್ಬಿಡ್ತೀವಿ. ಆ್ಯಂಡ್ ಅದಾದಮೇಲೆ ನಾಳೆ ಇಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ಫುಲ್ ಜಾಲಿ ಮಾಡೋದು. ಮಾವ ಆಲೇ ಸ್ನಾನ ಹೊಡೆದೇ ಬಿಟ್ರಿ ರೆಡಿ. ಸೊ ಬನ್ನಿ, ಅವರೆಲ್ಲ ಇನ್ನೂ ಕೆಲಸ ಮಾಡ್ತಾರೆ. ಹೋಗ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡೋಣ. ಬೀಗ್ರೂಟಕ್ಕೆ ಅಥವಾ ಕರ್ನಾಟಕ ಅಂತ ಇದನ್ನೆಲ್ಲ ಏನು ಸ್ಟಾರ್ಟ್ ಮಾಡಿದ್ದೋ ನೋಡಿ, ಎಲ್ಲನೂ ಫುಲ್ ಫಿನಿಶ್ ಮಾಡಿ ಇಲ್ಲೆಲ್ಲ 1.5 kg ಏನು ಹೂವು ತಂದಿದ್ರು ಅದನ್ನೆಲ್ಲ ಕಟ್ಟಿ, ಇದು ನಾಳೆ ಅಲ್ಲಿ ಊಟದಲ್ಲಿ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಎಕ್ಸಸ್ ಇರೋದನ್ನ ಮೇಲಿಟ್ಟವ್ರೆ. ಆ್ಯಂಡ್ ಇಲ್ಲೆಲ್ಲ ನೋಡಿ ಫುಲ್ ಪೆಂಡಲ್ ಹಾಕಿದ್ರು. ಆ್ಯಂಡ್ ಕೆಳಗಡೆ ಸ್ಟೇಜ್ ಹೆಂಗೆ ಹಾಕವ್ರೆ ಅಂತ ಇನ್ನೂ ಹೋಗಿ ನೋಡಿಲ್ಲ ನಾನು. ಸೊ ಹೋಗಿ ನೋಡಿದ್ಮೇಲೆ ನಿಮಗೂ ತೋರಿಸ್ತೀನಿ. ಆ್ಯಂಡ್ ನಮ್ಮಮ್ಮವರೆಲ್ಲ ಇದನ್ನೆಲ್ಲ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಊಟ ಮಾಡೋಕೆ ಕುತ್ಕೊಂಡ್ಬಿಟ್ಟವ್ರು. ನೋಡಿ ಇಲ್ಲಿ ಎಲ್ಲ ಊಟ ಮಾಡೋಕೆ ಕುತ್ಕೊಂಡ್ಬಿಟ್ಟವ್ರೆ. ಆ್ಯಂಡ್ ನಮಗೆ ಅಲ್ಲಿ ತುಂಬ ಕತ್ಲೆ, ಯಾರು ಬರಬೇಡಿ ಹೆಣ್ಣು ಗಂಡು ಅಂತ ಅಂದ್ಬಿಟ್ಟು ಮನೆಗೆ ತಂದುಕೊಟ್ರು. ಸೊ ಇವಾಗ ನಮ್ಮವರು ಓ ಮೈ ಗಾಡ್ ಇಲ್ಲಿ ನೋಡಿ ಗೈಸ್, ಬಾದಾಮ್ ಪುರಿ ಮಾಡ್ಸವ್ರೆ. ಆ್ಯಂಡ್ ನಮ್ಮವರು ಪಾಪ ನಮಗೆ ಅಂತ ಇಲ್ಲಿ ನೋಡಿ ರೆಡಿ ಮಾಡ್ತಾವ್ರೆ. ಇವ್ರೇನು ರೆಡಿ ಮಾಡ್ತಾಯಿಲ್ಲ, ತಂದಿರೋದನ್ನ ಪ್ಲೇಟ್ಗೆ ಹಾಕ್ತಾವ್ರೆ ಅಷ್ಟೇ. ಹಾಕಿದ್ರೆ ಅಲ್ಲೇ ಇಲ್ಲೇ ತಂದು ಇಟ್ಬಿಟ್ಟಿದ್ದೀರಾ? ಸಾರಿ ಇಲ್ಲಿ ನೋಡಿ ಗೈಸ್, ಆಲ್ರೆಡಿ ಇಲ್ಲೇ ಇಟ್ಬಿಟ್ಟವ್ರೆ ಎಲ್ರಿಗೂ ರೆಡಿ ಮಾಡೋಕ್ಕೆ. ಗೈಸ್ ಬನ್ನಿ, ವಿಶು ಬಾ. ನಾದಿನಿ
ನಾಚ್ಕೊಂತಾಳೆ ಪಾಪ. ನಮ್ಮ ಪರ್ಣಿ ಆಲ್ರೆಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ಲು ಗೈಸ್. ಆ್ಯಂಡ್ ನಾಳೆ ಬೆಳಿಗ್ಗೆ ಪಾಪ ಏನೋ ಎಲ್ಲರೂ ಬೇಗ ಬೇಗ ಎದ್ದು ರೆಡಿಯಾಗಿ ಮತ್ತೆ ಎಷ್ಟು ಗಂಟೆಗೆ ನಿಲ್ಲಿಸ್ತೀವಿ ಅಂತ ಹೇಳಿದ್ದು? 9 11ಕ್ಕೆ ಓಕೆ. ಸೊ 11 ಗಂಟೆಗೆ ರಿಸೆಪ್ಷನ್ಗೆ ನಿಲ್ಲಿಸ್ತಾರೆ. ಸೊ ಊಟ ಮಾಡ್ಕೊಂಡು ಗೈಸ್ ಇವಾಗ ಸದ್ಯಕ್ಕೆ ನಿಮಗೆ ಕೆಳಗಡೆ ಹೋಗ್ಬಿಟ್ಟು ಸ್ಟೇಜೆಲ್ಲ ಹೆಂಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಂಡ್ ಊಟಕ್ಕೆ ಏನೇನು ತಂದವ್ರೆ ಅಂತ ಹೇಳ್ಬಿಡ್ತೀನಿ. ಅಲ್ಲಿ ಆಲ್ರೆಡಿ ಬಾದಾಮ್ ಪುರಿ ನೋಡಿದ್ರಿ. ಆ್ಯಂಡ್ ಅದ್ರ ಜೊತೆಗೆ ಕೋಸಂಬರಿ, ಅನ್ನ, ಬಜ್ಜಿ, ಸಾಂಬಾರು, ಅದೇನದು ಟೀ ಯಾರು ತಂದಿದ್ದು? ಓಕೆ ಓಕೆ, ಸಾಯಂಕಾಲ ಮಾಡ್ಕೊಂಡಿದ್ದ. ಸೊ ಅಲ್ಲಿನ್ನ ಬೇಜಾನ್ ಐಟಮ್ಸ್ ಇತ್ತು ಗೈಸ್, ಬಟ್ ನಾವು ಇಲ್ಲಿಂದ ಲೈಕ್ ಹೋಗಿಲ್ಲ ಅಲ್ಲ, ಅದಕ್ಕೆ ಸ್ವಲ್ಪ ಐಟಮ್ಸ್ ಸುಮ್ಮನೆ ತಂದ್ಕೊಟ್ಟವ್ರು ಅಷ್ಟೇ. ಸೊ ಬನ್ನಿ ಇವಾಗ ಫಸ್ಟ್ ಆದಷ್ಟು ಬೇಗ ಟಕ 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 ಅಂತ ಊಟ ಮುಗಿಸ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಸ್ಟೇಜ್ ಏನಾರು ಹಾಕಿದರೆ ತೋರಿಸ್ತೀನಿ. ಮೈಟ್ ಬಿ ಹಾಕಿರಲ್ಲ ಅಂತ ಅನ್ಕೊತೀನಿ, ಬಿಕಾಸ್ ಅಂದರೆ ಬೆಳಿಗ್ಗೆ ಹಾಕ್ಬೋದೇನೋ ಸ್ಟೇಜ್ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ನಮ್ಮವ್ರ ಜೊತೆ ಕೂತ್ಕೊಂಡು ಊಟ ಮಾಡೋಣ. ಗೈಸ್ ಊಟ ಮಾಡ್ಕೊಂಡು ಕೂತಿದ್ದೋ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಸೊ ಇವಾಗ ಎಲ್ಲರೂ ಮುಗಿಸ್ಬಿಟ್ಟು ಫೈನಲಿ ನೋಡಿ ಎಲ್ಲ ಚೀಲಕ್ಕೆ ತುಂಬಿಟ್ಟು ನೀಟಾಗಿ ನಮ್ಮ ಮಾವನ ಜೊತೆ ಒಂದು ಫಿಲಮ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮಾವ ಅವಾಗಿಂದ ಬರೀ ಅಂಡೆ ಒತ್ಕೊಂಡು ಬರ್ತೈತೆ, ಅದಕ್ಕೆ ನಮ್ಮ ಮಾವನ ಜೊತೆ 6 ಅಂಡೆ ಕತೆ ಅಂದ್ಬಿಟ್ಟು ನಮ್ಮ ಮಾವನ ಜೊತೆ ಮೂವಿ ತೆಗಿತಿದ್ದೀನಿ. ನಿಮ್ಮ ಜೊತೆ ಒಂದು ಮೂವಿ ತೆಗಿಲ್ಲ? ಅಡಕೆ ಪಟ್ನ ಆಯ್ತಿರೋ ನಾನು ಹೆಡ್ತಿ ಅಂತ. ಸೊ ಅವ್ರ ಹತ್ರ ಒಂದು ಮೂವಿ ತೆಗಿಬೋದು ಗೈಸ್. ಕೆಳಗಡೆ ಸ್ಟೇಜ್ ಡೆಕೋರೇಷನ್ ಮಾಡೋರಾ? ಇನ್ನೂ ಮಾಡಿಲ್ಲ. ಓಕೆ ಗೈಸ್ ಇನ್ನೂ ಮಾಡಿಲ್ಲ ಅಂತೆ. ಮಾಡಿದ್ದಿದ್ರೆ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಮಾಡಿಲ್ಲ. ಸೊ ಹಿಂಗೆ ಸುಮ್ಮನೆ ನೋಡ್ಕೊಂಬಿಡ್ರಿ, ಇನ್ನೂ ಮಾಡಿಲ್ಲ. ಸಿ ಗೈಸ್ ನನಗೆ ಇದ್ರ ಮೇಲೆ ಲವ್ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಲ್ಲ. ಸಿ ಕಾರ್ನ ಈ ಮಟ್ಟಿಗೆ ಗ್ರೀನ್ ಕಾರ್ಪೆಟ್ ಮೇಲೆ ನಿಲ್ಲಿಸ್ಬಿಟ್ಟಾರಲ್ಲಪ್ಪ. ಮೋಸ್ಟ್ಲಿ ಅದೇ ಡೆಕೋರೇಷನ್ ಅವ್ರು ಬೆಳಿಗ್ಗೆ ಬರ್ತಾರೆ ಗೈಸ್. ಬೆಳಿಗ್ಗೆ ಅಲ್ಲ, ಮೋಸ್ಟ್ಲಿ ಇವರೇ ಇರಬೇಕೇನೋ. ಇಲ್ಲ ಅವರಲ್ಲ, ಅವ್ರು ಯಾರೋ ಮಲ್ಕೋರು ಗೈಸಲ್ಲಿ. ಸೊ ಸ್ಟೇಜ್ ಡೆಕೋರೇಷನ್ ಈ ಕಡೆ ಬರುತ್ತೆ, ಇಲ್ಲಿ ಹಾಕ್ತಾರೆ ಅಂತ ಅವಾಗಲೇ ಹೇಳಿಲ್ವಾ. ಸೊ ಈ ಕಡೆ ಬರುತ್ತೆ. ಡೆಕೋರೇಷನ್ ಅವರೆಲ್ಲ ಬೆಳಿಗ್ಗೆ ಬಂದು ಮಾಡ್ತಾರೆ. ಸೊ ಬೆಳಿಗ್ಗೆ ಒಂದ್ಸಲ ತೋರಿಸ್ತೀನಿ. ಲೈಕ್ ನಾಳೆ ಹೆಂಗಿದ್ರು ಬ್ಲಾಗ್ ಮಾಡಲೇಬೇಕಲ್ಲ, ಸೊ ತೋರಿಸ್ತೀನಿ ಗೈಸ್. ನಂದು ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಗೈಸ್. ಸ್ಟೋರೇಜ್ ಹೆಂಗೆ ಆಗ್ತಿದೆ ಅಂತಂದರೆ ಇಟ್ಸ್ ಲೈಕ್ ಏನೋ ಒಂದು ವೀಡಿಯೋ ಮಾಡೋಕ್ಕಾಗ್ತಲ್ಲ ನನ್ನ ಕೈಯಲ್ಲಿ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ. ಸೊ ಹಾಗಾಗಿ ಸ್ಟೋರೇಜ್ ಫುಲ್ ಆಗಿಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ನನ್ನ ಫ್ರೆಂಡು ಕಾಲ್ ಮಾಡಿದ್ದೆ, ಅವ್ನು ಯಾವುದೋ ಒಂದು SSD ತೊಗೊಂತಂದ. ಸೊ ಇವಾಗ SSD ತೊಗೊಳಕ್ಕೂ ಟೈಮ್ ಇಲ್ಲ. ಸೊ ಹಾಗಾಗಿಬಿಟ್ಟಿದೆ. ನಾಳೆ ಏನೋ ನಮ್ಮದು ಬೀಗ್ರೂಟ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಮತ್ತೆ ಮನೆಗೆ ಹೋಗಬೇಕು. ಸೊ ಟೇಕ್ ಸಮ್ ಟೈಮ್ ಅಲ್ಲ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ, ಹಾಗೆ ಮ್ಯಾನೇಜ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ನೋಡಿದ್ರೆ ಗೈಸ್ ಈ ಥರ ಇತ್ತು ನಮ್ಮ ಇವತ್ತಿನ ವ್ಲಾಗ್. ಹೋಗ್ಬಿಟ್ಟು ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ನಮ್ಮವ್ರನ್ನೆಲ್ಲ ಅಲ್ಲೆಲ್ಲ ನಮ್ಮ ನಾದಿನಿಗೆ ಬಟ್ಟೆ ತೆಗೆಸ್ಕೊಂಡು ನಮ್ಮವ್ರಿಗೆ ಮಸಾಲೆ ಪುರಿ, ಪಾನಿಪುರಿ ಏನೇನು ಇಷ್ಟ ಅದೆಲ್ಲ ತೊಗೊಟ್ಬಿಟ್ಟು ತಿನ್ಸ್ಕೊಂಡು ಮನೆಗೆ ಕರ್ಕೊಂಬಂದು ಮತ್ತೆ ನಾಳೆಗೆ ನಾಳೆ ಬೀಗ್ರೂಟಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ದೋ, ಏನೇನೆಲ್ಲ ಸರ್ಕಸ್ ಮಾಡ್ದೋ, ಏನೇನೆಲ್ಲ ಫನ್ ಮಾಡ್ದೋ ಅಂತ ನೋಡಿದ್ರಿ. ಸೊ ಓವರ್ ಆಲ್ ಡೇ ವಾಸ್ ಗುಡ್ ಆ್ಯಂಡ್ ಫನ್ ಆ್ಯಂಡ್ ಫ್ಯಾಂಟಾಸ್ಟಿಕ್. ಬಟ್ ಒಂದು ಬೇಜಾರು ಏನಪ್ಪ ಅಂತಂದರೆ ನಾಳೆ ಭಾನುವಾರ ಮುಗಿದಿದ ತಕ್ಷಣವೇ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಆ್ಯಂಡ್ ನಾವು ಬೇರೆ ನಮ್ಮತ್ತೆ ಮನೆಗೆ ಹೋಗ್ತೀವಿ. ಸೊ ಇಲ್ಲಿ ನಮ್ಮ ಮನೇಲಿ ಬಿಕೋ ಅಂತ ಇರುತ್ತೆ ಗೈಸ್. ನಾನು ಅವಾಗಲೇ ಹೇಳಿದ್ನಲ್ಲ 6 ಅಂಡೆ ಹಾಕತ್ತೆ ಅಂತ. ಈ ಸರ್ ನಮ್ಮ ಮಾವ ಬೋಸಿ ಎತ್ಕೋತಾರೆ. ಸೊ ಕಮಿಂಗ್ ಬ್ಯಾಕ್ ಟು ಟಾಪಿಕ್, ನಾವು ಅಲ್ಲಿಗೆ ಹೋದಾಗ ನಮ್ಮ ಮನೇಲಿ ಫುಲ್ ಬಿಕೋ ಅಂತ ಇರುತ್ತೆ, ಯಾರೂ ಇರಲ್ಲ. ಸೊ ನಾವು ಮೈಟ್ ಬಿ ಒಂದು 5-6 ದಿನ ಆದಮೇಲೆ ವಾಪಸ್ ಬರ್ತೀವಿ. ನೋಡಬೇಕು ಹೆಂಗಿರುತ್ತೆ ಏನು ಅಂತ. ಸೊ ಫಸ್ಟ್ ಟೈಮ್ ಎವ್ರಿಥಿಂಗ್ ಇಸ್ ನ್ಯೂ. ಎಸ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್ ಗೈಸ್, ಗ್ರೇಟ್. ಚೆನ್ನಾಗಿ ಅನ್ನಿಸ್ತಿದೆ, ಒಳ್ಳೆ ಫೀಲ್ ಇದೆ. ಹೊಸ್ದಾಗಿ ಮದುವೆ ಆಗಿದ್ದೀವಿ. ಸೊ ಖುಷಿಯಾಗಿ ಜೀವನ ನಡ್ಸ್ಕೊಂಡು ಹೋಗೋದು ಒಂದೇ ಬಾಕಿ ಇರೋದು ಅಂತ ಹೇಳ್ತಾ. ಸೊ ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀರಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.